ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ಈ ನಾರ್ಮಲ್ ಬ್ಲೌಸ್ ಕಟಿಂಗ್ ತೋರಿಸಿದ್ದೆ ನಿಮಗೆ. ನಾರ್ಮಲ್ ಬ್ಲೌಸ್ ಅಂದ್ರೆ ವಿತೌಟ್ ಲೈನಿಂಗ್ ಬ್ಲೌಸ್ ಕಟಿಂಗ್ ತೋರಿಸಿದ್ದೆ. ಅದನ್ನ ಜಸ್ಟ್ ಬ್ಯಾಕ್ ಸೈಡ್ ಪಾರ್ಟ್ ಅಷ್ಟೇ ತೋರಿಸಿದ್ದೆ. ಇವಾಗ ಯೂಟ್ಯೂಬ್ ಚಾನಲ್ ನಲ್ಲಿ, ನಮ್ಮ ಚಾನಲ್ ನಲ್ಲಿ ನಾನು ಬೇಸಿಕ್ ಟು ಅಡ್ವಾನ್ಸ್ ವರೆಗೂ ಟೈಲರಿಂಗ್ ಕ್ಲಾಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ವಾ. ಹಾಗಾಗಿ ನೀವು ಒಂದೊಂದೇ ನಿಧಾನವಾಗಿ ಕಲಿತಾ ಹೋಗ್ಲಿ ಅಂತ ಹೇಳಿ ಜಸ್ಟ್ ಬ್ಯಾಕ್ ಸೈಡ್ ಪಾರ್ಟ್ ತೋರಿಸಿದ್ದೆ. ಯಾಕಂದ್ರೆ ಬ್ಯಾಕ್ ಸೈಡ್ ಪಾರ್ಟ್ ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಿಟ್ಟಿದ್ರೆ ಇವತ್ತು ನೀವು ನಾನು ತೋರಿಸ್ತಾ ಇರೋದು ಫ್ರಂಟ್ ಸೈಡ್ ಪಾರ್ಟ್. ಇದರಲ್ಲಿ ಸ್ವಲ್ಪ ನೀವು ತಿಳ್ಕೊಬೇಕಾಗಿರೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂದ್ರೆ ಮುಂದಿನ ಭಾಗದ ಉಕ್ಸ್ ಎಲ್ಲ ಇರುತ್ತಲ್ಲ, ಉಕ್ಸಿಂದೆಲ್ಲ ಉಕ್ಸ್ ಅಲ್ಲ, ಟಕ್ಸ್. ಬ್ಲೌಸ್ ನಲ್ಲಿ ಟಕ್ಸ್ ಇರುತ್ತಲ್ಲ, ಈ ತರ ಕಪ್ಸ್ ಬಂದಿರುತ್ತೆ. ಈ 4 ಟಕ್ಸ್ ಇರುತ್ತಲ್ಲ, ಈ 4 ಟಕ್ಸ್ ಇಂದ ಯಾವ ತರ ನಾವು ಮಾರ್ಕ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನಾನು ಜಸ್ಟ್ ಬ್ಯಾಕ್ ಸೈಡ್ ಪಾರ್ಟ್ ಅಷ್ಟೇ ತೋರಿಸಿದ್ದೆ. ಒಂದೇ ವಿಡಿಯೋದಲ್ಲಿ ಎಲ್ಲ ತೋರಿಸ್ಬಿಟ್ರೆ ವಿಡಿಯೋ ಲಾಂಗ್ ಆಗುತ್ತೆ. ನಿಮಗೇನಾಗುತ್ತೆ ಅಂದ್ರೆ ಏನೂ ಅರ್ಥ ಆಗಂಗಿಲ್ಲ. ಹಾಗಾಗಿ ನೀವು ಕಲಿಯೋ ಟೈಮ್ ನಲ್ಲಿ ಒಂದೊಂದೇ ಪರ್ಫೆಕ್ಟ್ ಆಗಿ ಕಲ್ತ್ರೆ ಮತ್ತೆ ಇನ್ನೂ ಒಂದು ತಿಳ್ಕೊಳಕ್ ಈಸಿ ಆಗುತ್ತೆ ನಿಮಗೆ. ಇವತ್ತಿನ ವಿಡಿಯೋದಲ್ಲಿ ಫ್ರಂಟ್ ಸೈಡ್ ಪಾರ್ಟ್ ನ ನೋಡೋಣ. ಫ್ರಂಟ್ ಸೈಡ್ ಪಾರ್ಟ್ ಆಲ್ರೆಡಿ ಅದೇ ನಾರ್ಮಲ್ ಬ್ಲೌಸ್ ಫ್ರಂಟ್ ಸೈಡ್ ಪಾರ್ಟ್ ನ ನೋಡೋಣ. ಇವತ್ತು ಯಾರಾದ್ರೂ ನಮ್ಮ ಚಾನಲ್ ಹೊಸದಾಗಿ ನೀವು ನೋಡ್ತಾ ಇದ್ರಿ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದ್ರೆ ಬೇಸಿಕ್ ಟು ಅಡ್ವಾನ್ಸ್ ವರೆಗೂ ಟೈಲರಿಂಗ್ ಕ್ಲಾಸ್ ನ ಸ್ಟಾರ್ಟ್ ಮಾಡಿದೀನಿ ನಮ್ಮ ಚಾನಲ್ ನಲ್ಲಿ. ಇದು ಬಂದು ಇವತ್ತಿನ 13ನೇ ಕ್ಲಾಸ್ ಇಂದು ವಿಡಿಯೋ. ನಾರ್ಮಲ್ ಬ್ಲೌಸ್ ವಿತೌಟ್ ಲೈನಿಂಗ್ ನಾರ್ಮಲ್ ಬ್ಲೌಸ್ ಕಟಿಂಗ್ ಭಾಗ 2, ಭಾಗ 1, ಭಾಗ 2 ಅಂತ ಹೇಳಿ ನಾನು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಂದು ಭಾಗ 2. ಅಂದ್ರೆ ನೀವು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನಾನು ಹಾಕುವಂತ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ ಫೋನಿಗೆ ಬಂದ್ ರೀಚ್ ಆಗುತ್ತೆ. ಅವಾಗ ನೀವು ವಿಡಿಯೋನ ಸರ್ಚ್ ಮಾಡ್ಬೇಕನ್ನೋ ಅವಶ್ಯಕತೆ ಇರಂಗಿಲ್ಲ. ಚಾನಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ಸಾಕು. ನಾನು ಹಾಕುವಂತ ವಿಡಿಯೋಸ್ ಡೇ ಬೈ ಡೇ ಒನ್ ಬೈ ಒನ್ ನೀವು ಕಲಿತಾ ಹೋಗ್ಬೋದು. ಇವಾಗ ನೀವೇ ಸರ್ಚ್ ಮಾಡಿ ನೀವೇ ನೋಡ್ಕೊಂಡು ನೀವೇ ಕಲಿತೀರಿ ಅಂದ್ರೆ ಏನಾಗುತ್ತಂದ್ರೆ ನಿಮಗೆ ಬೇಕಾಗಿರುವಂತ ಕರೆಕ್ಟ್ ಆಗಿರುವಂತ ವಿಡಿಯೋ ನಿಮಗೆ ಸಿಗಂಗಿಲ್ಲ. ಹಾಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ ಚಾನಲ್ಗೆ ನೋಟಿಫಿಕೇಶನ್ ಬಂದ್ಬಿಡುತ್ತಲ್ಲ, ಅವಾಗ ನೀವು ಸರ್ಚ್ ಮಾಡೋ ಅವಶ್ಯಕತೆ ಇರಂಗಿಲ್ಲ. ನಿಮಗೆ ಯಾವ ವಿಡಿಯೋ ಬೇಕಾಗುತ್ತೆ ನಿಮಗೆ ಅದನ್ನ, ಯಾಕಂದ್ರೆ ಇವಾಗ ಆಲ್ರೆಡಿ ನೀವು ಹಿಂದಿನ ವಿಡಿಯೋ ನೋಡಿದ್ರೆ ಆಲ್ರೆಡಿ ಅದು ಕಂಪ್ಲೀಟ್ ಮಾಡಿ ಮುಗಿಸಿರ್ತೀರಿ. ಮತ್ತೆ ಇವತ್ತಿನ ವಿಡಿಯೋ ನಿಮಗೆ ಬೇಕಂದ್ರೆ ಇವತ್ತಿನ ವಿಡಿಯೋದ ನೋಟಿಫಿಕೇಶನ್ ನಿಮ್ ಫೋನಿಗೆ ಬಂದ್ಬಿಡುತ್ತಲ್ಲ. ಹಾಗಾಗಿ ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಇಟ್ಕೊಂಡು ಆ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಡ್ರಿ. ಆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬಂದ್ಬಿಡುತ್ತೆ. ಮತ್ತೆ ನನ್ ಹಾಕುವಂತ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಚಾನಲ್ ನ ಲೈಕ್ ಮಾಡ್ರಿ. ಮತ್ತೆ ಇನ್ನ ಯಾರಾದ್ರೂ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ನಲ್ಲಿ ಕಲಿಯೋರಿದ್ರೆ ಅವ್ರಿಗೆ ಕೂಡ ವಿಡಿಯೋನ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಇದು ಬಂದು ಬ್ಯಾಕ್ ಸೈಡ್ ಪಾರ್ಟ್ ನಿನ್ನೆ ಕಟ್ ಮಾಡಿದೆ. ಇದು ಯಾವ ತರ ಇತ್ತಂದ್ರೆ ಈ ಕಡೆ ಸೈಡ್ ಇತ್ತು, ಈ ತರ ಇತ್ತು. ಇವತ್ತು ಯಾರಾದ್ರೂ ನೀವು ನೋಡ್ತಾ ಇದ್ರಿ ಅಂದ್ರೆ ಇದ್ರದ್ದು ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ. ನಿನ್ನೆ ಕಟ್ ಮಾಡಿರೋದು ಲಿಂಕ್, ಆ ಲಿಂಕ್ ಓಪನ್ ಮಾಡ್ಕೊಂಡು ನೋಡ್ರಿ. ಅಂದ್ರೆ ನಿಮ್ಗೆ ಬ್ಯಾಕ್ ಸೈಡ್ ಪಾರ್ಟ್ ಅರ್ಥ ಆಗುತ್ತೆ. ಇದು ಬಂದು ಈ ತರ ಇತ್ತು. ಇವಾಗ ಇದು ಕ್ಲೋಸ್ ಇರೋದು ಬಂದು ನಮ್ ಸೈಡ್ ಇತ್ತು, ಓಪನ್ ಇರೋದು ನಮ್ ಎದುರುಗಡೆ ಸೈಡ್ ಇತ್ತು. ಇವಾಗ ನಾವು ಫ್ರಂಟ್ ಸೈಡ್ ಪಾರ್ಟ್ ಕಟ್ ಮಾಡುವಾಗ ಇದನ್ನ ಕಟ್ ಮಾಡಿ ತೆಗೆದಿಟ್ಕೊಂಡ್ಬಿಡ್ಬೇಕು ಬಟ್ಟೆನ. ಈ ತರ ಕಟ್ ಮಾಡಿ ತೆಗೆದಿಟ್ಕೋಬೇಕು. ತೆಗೆದಿಟ್ಕೊಂಡು ಪೂರ್ತಿ ಕಟ್ ಮಾಡಬಾರ್ದು. ನಿಮಗೆ ಸ್ಲೀವ್ಸ್ ಇದ್ರಲ್ಲೇನೆ ಬಟ್ಟೆ ಸ್ಲೀವ್ಸ್ ಕಟ್ ಮಾಡಕ್ ಉಳಿತೈತಿ ಬಟ್ಟೆ ಅಂದ್ರೆ ಇಲ್ಲಿ ನಮಗೆ ಮೇಲ್ಗಡೆ ಎಷ್ಟ್ ಬೇಕಾಗ್ತೈತಿ ನೋಡ್ಕೋಬೇಕು. ಫಸ್ಟ್ ಇದನ್ನ ಎಲ್ಲಿ ಕರೆಕ್ಟ್ ಆಗತೈತಿ ಈ ತರ ನೋಡ್ಕೋಬೇಕು. ಇದು ಬ್ಯಾಕ್ ಸೈಡ್ ಪಾರ್ಟ್. ಈ ಬ್ಯಾಕ್ ಸೈಡ್ ಪಾರ್ಟ್ ನ ಇದ್ರ ಮೇಲೆ ಈ ತರ ಹಿಂಗ್ ಹಾಕ್ಬೇಕು. ಈ ತರ ಹಾಕಿದ್ಮೇಲೆ ಇಲ್ಲಿ ನೋಡ್ರಿ, ಇಲ್ಲಿವರೆಗೂ ಬಂದಿದೆ ಬಟ್ಟೆ, ಇಲ್ಲಿವರೆಗೂ ಬಂದಿದೆ ಅಲ್ಲ. ನಮಗೆ ಎಲ್ಲಿವರೆಗೂ ಬೇಕಂದ್ರೆ ಇವಾಗ ಬ್ಯಾಕ್ ಸೈಡ್ ಲೆಂತ್ ನಾವು 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ. ಯಾಕಂದ್ರೆ ಇದು ನಾರ್ಮಲ್ ಬ್ಲೌಸ್ ಅಲ್ವಾ. ನಾರ್ಮಲ್ ಬ್ಲೌಸ್ ನಲ್ಲಿ ನಾವು ಇದ್ರಲ್ಲೇನೆ ಫೋಲ್ಡ್ ಮಾಡ್ಬೇಕಾಗುತ್ತೆ. ಈ ಬ್ಲೌಸ್ ಪೀಸ್ ನಲ್ಲಿನೇ ಫೋಲ್ಡ್ ಮಾಡ್ಬೇಕಾಗುತ್ತೆ. ಲೈನಿಂಗ್ ಅಂದ್ರೆ ಲೈನಿಂಗು ಮತ್ತೆ ಮೇನ್ ಕ್ಲಾತ್ ಎರಡನ್ನೂ ಫೋಲ್ಡ್ ಮಾಡ್ಲಿಕ್ಕೋಸ್ಕರ ಒಂದು ಅರ್ಧ ಇಂಚ್ ಅಷ್ಟೇ ಬಿಡ್ಬೇಕಾಗುತ್ತೆ. ನಾರ್ಮಲ್ ಬ್ಲೌಸ್ ನಲ್ಲಿ ಅಂದ್ರೆ ಲೈನಿಂಗ್ ಇಲ್ಲದೆ ಇರೋ ಬ್ಲೌಸ್ ನಲ್ಲಿ ಇದ್ರಲ್ಲೇ ನಾವು 1.5 ಇಂಚು ಮೊದ್ಲೇ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾವು 1.5 ಇಂಚ್ ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಬ್ಯಾಕ್ ಸೈಡ್ ಲೆಂತ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ತರ ಮುಂದಿನ ಭಾಗದ್ದು ಕಟ್ ಮಾಡ್ಬೇಕಾದ್ರೆ ಇವಾಗ ನಾನು ಹಾಕಿದ್ದೀನಲ್ಲ ಈ ತರ ಹಾಕ್ಬೇಕು.
ಇದು ಓಪನ್ ಇರೋದು ನಮ್ ಸೈಡ್ ನಾವು ಮಾಡ್ಕೋಬೇಕು, ಕ್ಲೋಸ್ ಇರೋದು ನಮ್ ಎದುರುಗಡೆ ಸೈಡ್ ಇರ್ಬೇಕು. ಇಲ್ಲಿ ಆಲ್ರೆಡಿ ಕಟ್ ಮಾಡಿರೋ ಮಾರ್ಕ್ ಇರುತ್ತೆ, ಈ ಕಟ್ ಮಾಡಿರೋ ಮಾರ್ಕಿಗೆ ಅಡ್ಜಸ್ಟ್ ಆಗೋ ತರ ಇದನ್ನ ಬಟ್ಟೆ ಹಾಕ್ಬೇಕು. ಬಟ್ ಇದಕ್ಕೆ ಅಡ್ಜಸ್ಟ್ ಆಗೋ ತರನ ಹಾಕ್ಬೇಕಂತಿಲ್ಲ, ಬಟ್ ಇದು ನಮಗೆ ಹಿಂದಿನ ಭಾಗದ್ದು ಕಟಿಂಗ್ ಏನ್ ಮಾಡಿರ್ತೇವಲ್ಲ ಇದು ಅಡ್ಜಸ್ಟ್ ಆಗ್ಬೇಕು ಈ ಬಟ್ಟೆ ಮೇಲೆ, ಆ ತರ ಹಾಕೋಬೇಕು. ಹಾಕೊಂಡು ಇದನ್ನ ಈ ತರ ಎಲ್ಲ ಮಾರ್ಕ್ ಮಾಡ್ಕೋಬೇಕು. ಇದು ಬಂದು ಬ್ಯಾಕ್ ಸೈಡ್ ಲೆಂತ್, ಇದು ಸೈಡ್ ಫಿಟ್ಟಿಂಗ್ ಸೈಡ್, ಇದು ನಾಚ್ ಹಾಕಿದ್ವಿ, ಇಲ್ಲಿ ಶೋಲ್ಡರ್ ಸೈಡ್ ಇಲ್ಲಿ ನಾಚ್ ಹಾಕಿದ್ವಿ. ಇವಕ್ಕೆಲ್ಲ ಈ ತರ ನಾವು ನಾಚ್ ಹಾಕೊಂಡು ಇವಾಗ ಇಲ್ಲಿ ಆರ್ಮೋಲ್ ಇದೆಯಲ್ಲ, ಈ ಆರ್ಮೋಲ್ನ ಇಲ್ಲೇನೆ ನಾವು ಮಾರ್ಕ್ ಮಾಡ್ಕೊಂಡ್ ಬಿಡ್ಬೇಕು. ಯಾವ ತರ ಅಂದ್ರೆ ಈ ತರ ಹಿಂಗ್ ಕೈ ಹಿಡಿಬೇಕು, ಕೈ ಹಿಡ್ಕೊಂಡು ಆರ್ಮೋಲ್ ರೌಂಡಿಂಗ್ ಯಾವ ತರ ಇದೆ ಅದೇ ತರನೇ ನೀಟಾಗಿ ಸ್ವಲ್ಪ ಸ್ಲೋಲಿ ಮಾಡ್ಕೋಬೇಕು. ಯಾಕಂದ್ರೆ ಇದು ಸ್ವಲ್ಪ ಜರಿತಾ ಇರುತ್ತೆ, ಕೆಲವೊಂದ್ ಬಟ್ಟೆ ಜರಿತಾ ಇರುತ್ತೆ, ಕೆಲವೊಂದ್ ಬಟ್ಟೆ ಜರಿಯಂಗಿಲ್ಲಲ್ಲ. ಜರಿಯೋ ಬಟ್ಟೆಯಲ್ಲಿ ಏನಾಗುತ್ತೆ ಮತ್ತೆ ಕ್ರಾಸ್ ಆಗ್ಬಿಟ್ರೆ ನಾವು ಹಾಕಿರೋ ಮೆಜರ್ಮೆಂಟ್ ಎಲ್ಲ ಕೆಟ್ಟೋಗುತ್ತೆ. ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಇದನ್ನ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಈ ಕಡೆ ಸೈಡ್ ಫಿಟ್ಟಿಂಗ್ ಸೈಡ್ ಕೂಡ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಬೇಕಂದ್ರೆ ನೀವು ಸ್ಕೇಲ್ ಇಟ್ಟು ಮಾರ್ಕ್ ಮಾಡ್ಕೋಬಹುದು. ಈ ತರ. ಮತ್ತೆ ಈ ಕಡೆ ಸೈಡ್ ಕೂಡ ಸ್ಟ್ರೇಟ್ ಆಗಿ ಮಾರ್ಕ್ ಮಾಡ್ಕೋಬೇಕು. ಇದರಲ್ಲಿ ನಾನು ಟಕ್ಸ್ ಹಿಡಿಯೋದು ಯಾವ ತರ ಮಾರ್ಕ್ ಮಾಡ್ಬೇಕು ಅನ್ನೋದನ್ನಷ್ಟೇ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ನೀವು ಇದನ್ನ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಬೇರೆ ಹೇಳ್ಕೊಡ್ತೀನಿ. ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು ಮತ್ತೆ ಸ್ಲೀವ್ಸ್ ಕಟಿಂಗ್ ಮಾಡೋದು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ಕೊಡ್ತೀನಿ. ಇಷ್ಟೆಲ್ಲ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದನ್ನ ಇವಾಗ ಬ್ಯಾಕ್ ಸೈಡ್ ಪಾರ್ಟ್ ಇದನ್ನ ತೆಗ್ದ್ಬಿಡ್ಬೇಕು. ಸೈಡಿಗೆ ತೆಗೆದಾದ್ಮೇಲೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಇದು ಆರ್ಮೋಲ್ ರೌಂಡಿಂಗ್ ಮಾರ್ಕ್ ಮಾಡ್ಕೊಂಡಿದೀನಿ. ಆರ್ಮೋಲ್ ರೌಂಡಿಂಗ್ ಆದ್ರೂ ಅನ್ಬೋದು, ನೀವು ಕಂಕುಳದ ಸುತ್ತಳತೆ ಅಂತಂದಾದ್ರೂ ಅನ್ಬೋದು. ಇದಕ್ಕ ಕಂಕುಳದ ಸುತ್ತಳತೆ ಅಂತ ಕೂಡ ಅಂತಾರ. ಇದನ್ನ ಮಾರ್ಕ್ ಮಾಡ್ಕೊಂಡಿದೀನಿ. ಮತ್ತೆ ಸೈಡ್ ಕಟಿಂಗ್ ಇಂದು ನಾವು ಇದನ್ನ ಎಕ್ಸ್ಟ್ರಾ ಪಟ್ಟಿ ಏನ್ ಬಿಟ್ಟಿದ್ವಲ್ಲ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದೀನಿ. ಇದು ಸೈಡ್ ಇದು ಬಂದು ಬ್ಯಾಕ್ ಲೆಂತ್ ಇಂದು, ಇಲ್ಲಿ ಬಂದು ಶೋಲ್ಡರ್ದು. ಈ ಶೋಲ್ಡರ್ದು ಇನ್ನೊಂದ್ ಟೈಮು ಇಲ್ಲಿ ನೀಟಾಗಿ ಮಾರ್ಕ್ ಆಗಿರ್ಲಿಲ್ಲ ಅಂದ್ರೆ ಇವಾಗ ಅದನ್ನ ತೆಗೆದಾದ್ಮೇಲೆ ಇನ್ನೊಂದ್ ಟೈಮ್ ನೀವು ಇದನ್ನ ಮಾರ್ಕ್ ಮಾಡ್ಕೋಬಹುದು. ಮತ್ತೆ ಈ ಕಡೆ ಸೈಡ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಯ್ತಲ್ಲ. ಇಷ್ಟ ಆದ್ಮೇಲೆ ಇಲ್ಲಿ ಬ್ಯಾಕ್ ಲೆಂತ್ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಇದನ್ನ ಬಂದು ಇವಾಗ ಸ್ಟ್ರೇಟ್ ಆಗಿ ಲೈನ್ ಹಾಕ್ಬೇಕು. ಈ ತರ ಸ್ಟ್ರೇಟ್ ಲೈನ್ ಹಾಕಬೇಕು. ಹಾಕೊಂಡಾದ್ಮೇಲೆ ಇಲ್ಲಿ ಮುಂದಿನ ಭಾಗದ ನೆಕ್ ಇಂದು ಡೀಪ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ. ಆ ಮಾರ್ಕಿಗೆ ಒಂದು ಈ ತರ ನಾಚ್ ಹಾಕೋಬೇಕು. ಹಾಕೊಂಡಾದ್ಮೇಲೆ ಇವಾಗ ಬಂದು ನಾವು ಟಕ್ಸ್ ನ ಮೆಜರ್ಮೆಂಟ್ ಮಾಡ್ಬೇಕು. ಇದರಲ್ಲಿ ಟಕ್ಸ್ ಮೆಜರ್ಮೆಂಟ್ ಯಾವ ತರ ಮಾಡ್ಬೇಕು ಅಂದ್ರೆ ಬ್ಲೌಸ್ ತಗೋಬೇಕು. ಬ್ಲೌಸ್ ತಗೊಂಡು ಉಕ್ಸ್ ಹಾಕಿರ್ತಾರಲ್ಲ ಉಕ್ಸ್ ಪಟ್ಟಿ ಸೈಡು ಮಾರ್ಕ್ ನ ತಗೋಬೇಕು. ಟೇಪ್ ಬೇಕಾಗುತ್ತೆ, ಟೇಪ್ ತಗೋಬೇಕು. ತಗೊಂಡು ಈ ಮೇಲ್ಗಡೆ ಶೋಲ್ಡರ್ ಇರುತ್ತಲ್ಲ ಶೋಲ್ಡರ್ ನ ಈ ತರ ಫೋಲ್ಡ್ ಮಾಡ್ಬೇಕು. ಶೋಲ್ಡರ್ ಸೈಡ್ ಹಿಡ್ದಿರ್ತೇವಲ್ಲ ಭುಜ ಹಿಡ್ದಿರ್ತೇವಲ್ಲ ಅದನ್ನ ಫೋಲ್ಡ್ ಮಾಡ್ಬೇಕು, ಮಡಚಬೇಕು. ಮಡಿಚಿ ಇಲ್ಲಿ ಕೆಳಗಡೆ ದೊಡ್ಡ ಉಕ್ಸ್ ಟಕ್ಸ್ ಇರುತ್ತೆ ನೋಡ್ರಿ, ಮಿಡಿಲ್ ನಲ್ಲಿ ಈ ದೊಡ್ಡ ಟಕ್ಸ್ ಇರುತ್ತಲ್ಲ ಈ ದೊಡ್ಡ ಟಕ್ಸ್ದು ಉದ್ದ ಎಷ್ಟಿದೆ ಅಂತ ನೋಡ್ಕೋಬೇಕು. ಇಲ್ಲಿಂದ ಈ ಟಕ್ಸ್ ಇಂದು ಮೂಲಿವರೆಗೂ ಲಾಸ್ಟ್ ಪಾಯಿಂಟ್ ಹಿಡಿದಿರ್ತೇವಲ್ಲ ಅಲ್ಲಿವರೆಗೂ ಎಷ್ಟು ಉದ್ದ ಇದೆ ಅಂತ ಹೇಳಿ ಫಸ್ಟ್ ನೋಡ್ಕೋಬೇಕು. ಇದನ್ನ ಇದು 9.5 ಇಂಚ್ ಇದೆ. 9.5 ಇಂಚ್ ಅಂದ್ರೆ ಇದಕ್ಕೆ ಇನ್ನ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸಿ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಶೋಲ್ಡರ್ ಇರ್ದಿರ್ತೇವಲ್ಲ ಈ ಅರ್ಧ ಇಂಚ್ ಶೋಲ್ಡರ್ ನ ನಾವು ಬಿಟ್ಟಿರ್ತೇವೆ ಈ ಕಡೆ ಸೈಡ್ ಇಂದ ತಗೊಳ್ಳುವಾಗ. ಹಾಗಾಗಿ ಅದನ್ನು ಅರ್ಧ ಇಂಚ್ ಸೇರಿಸಿ 10 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 10 ಇಂಚ್ ಅಂದ್ರೆ ಈ ಶೋಲ್ಡರ್ ಇರುತ್ತಲ್ಲ ಈ ಶೋಲ್ಡರ್ ಇಂದ ಇಲ್ಲಿ ನಾವು ಮಾರ್ಕ್ ಮಾಡಿದೀವಿ ನೆಕ್ ಇಂದು, ಈ ಶೋಲ್ಡರ್ ಮಧ್ಯದಲ್ಲಿ 10 ಇಂಚಿಗೆ ಮಾರ್ಕ್ ಮಾಡ್ಬೇಕು. ಇದು ಆಯ್ತು. ಇವಾಗ ಇದಕ್ಕಿಂತ ಮೊದಲು ಈ ಟಕ್ಸ್ ಮಾರ್ಕ್ ಮಾಡ್ಕೊಂತ ಮೊದಲು ಈ ನೆಕ್ ಎಷ್ಟಿದೆ ನೋಡ್ಕೊಂಡು ಇದನ್ನು ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ಇದು 7 ಇಂಚ್ ಇದೆ, ಬಟ್ ನಾ ಇದನ್ನ 6 ಇಂಚ್ ಅಷ್ಟೇ ಇಡಾಕೊಂತೇನೆ. ನಾ ಅದೇ ನಿನ್ನೆ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಇದನ್ನ ನಾನು ನೆಕ್ ಡೀಪ್ ಕಡಿಮೆ ಇಟ್ಟು ಹೊಲಿತಾ ಇದ್ದೀನಿ ಬ್ಲೌಸ್ ಅಂತ ಹೇಳಿದ್ನಲ್ವಾ.
ಹಂಗಾಗಿ ಇದರಲ್ಲಿ 6 ಇಂಚ್ ಅಷ್ಟೇ ಇಡಾಕೊಂತೀನಿ. 6 ಇಂಚ್ ಅಂದ್ರೆ ಅದಕ್ಕ ಇನ್ನ ಅರ್ಧ ಇಂಚ್ ಸೇರಿಸಿ 6.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದೀನಿ. ಯಾಕಂದ್ರೆ ಇಲ್ಲಿ ಅರ್ಧ ಇಂಚ್ ನಮಗೆ ಶೋಲ್ಡರ್ ಜಾಯಿಂಟ್ ಹೋಗ್ಬಿಡುತ್ತಲ್ವಾ, ಅವಾಗ ನಮಗೆ ಎಷ್ಟು ಉಳಿಯುತ್ತೆ, 6 ಇಂಚ್ ಕರೆಕ್ಟ್ ಆಗಿ ಉಳಿಯುತ್ತೆ. ಈ ತರ ನೀವು ಇದನ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಈ ತರ ಬಾಕ್ಸ್ ಹಾಕೋಬೇಕು. ಇಷ್ಟ ಆದ್ಮೇಲೆ ಇವಾಗ ಈ ಟಕ್ಸಿಂದ ಇಲ್ಲಿ ನಾವು ಉದ್ದ ಮಾರ್ಕ್ ಮಾಡಿದೀವಲ್ಲ, ಈ ಉದ್ದ ಮಾರ್ಕ್ ಎಲ್ಲಿ ಮಾಡಿದೀವಿ ಅಲ್ಲಿ ಒಂದು ಸ್ಟ್ರೇಟ್ ಆಗಿ ಲೈನ್ ಹಾಕ್ಬೇಕು. ಸ್ಕೇಲ್ ತಗೊಂಡು ಈ ತರ ಸ್ಟ್ರೇಟ್ ಆಗಿ ಲೈನ್ ಹಾಕ್ಬೇಕು. ಲೈನ್ ಹಾಕಿದ್ದಾದ್ಮೇಲೆ ಮತ್ತೆ ಬ್ಲೌಸ್ ತಗೋಬೇಕು. ಬ್ಲೌಸ್ ನಲ್ಲಿ ಈ ಕಡೆ ಉಕ್ಸ್ ಪಟ್ಟಿ ಇದೆಲ್ಲ, ಉಕ್ಸ್ ಹಾಕಿರೋ ಪಟ್ಟಿ ಈ ಕಡೆ ಸೈಡ್ ಇಂದ ಇಲ್ಲಿವರೆಗೂ ಈ ಉಕ್ಸಿಂದು ಉದ್ದ ಎಷ್ಟಿದೆ ನೋಡ್ಕೋಬೇಕು. ಇದ್ರಲ್ಲಿ ಈ ತರ ಇದು 4 ಇಂಚ್ ಬರ್ತಾ ಇದೆ, ಅಂದ್ರೆ 3.25 ಇಂಚ್ ಬರ್ತಾ ಇದೆ. ಬಟ್ ಏನಂದ್ರೆ ಅಲ್ಲಿ ಸ್ಟಿಚಿಂಗ್ ನಲ್ಲಿ 1/4 ಇಂಚ್ ಹೋಗಿರುತ್ತಲ್ಲ, ಅದನ್ನು ಸೇರಿಸ್ಕೊಂಡು 4 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಂದು ಅದೇ ಟಕ್ಸಿಂದು ಮತ್ತೆ ಅದೇ ದೊಡ್ಡ ಟಕ್ಸಿಂದು ಉದ್ದ ಎಷ್ಟಿದೆ ನೋಡ್ಕೋಬೇಕು. ಇವಾಗ ನಾವು ಈ ಕಡೆ ಸೈಡ್ ಇಂದ ನೋಡಿದ್ವಿ, ಇವಾಗ ಈ ಕಡೆ ಸೈಡ್ ಇಂದ ಈ ಟಕ್ಸ್ ಹಿಡ್ದಿರ್ತಾರಲ್ಲ ಒಳಗಡೆ, ಈ ಟಕ್ಸಿಂದು ಉದ್ದ ಎಷ್ಟಿದೆ ಅಂತ ಹೇಳಿ ನೋಡ್ಕೋಬೇಕು. ಇದು 2 ಇಂಚ್ ಇದೆ. ಈ 2 ಇಂಚಿಗೆ ಇಲ್ಲಿ ಮತ್ತೆ ನಾವು ಇನ್ನ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸಬೇಕು. ಅಂದ್ರೆ 2.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಇದು ಅರ್ಧ ಇಂಚ್, ಯಾಕಂದ್ರೆ ಇಲ್ಲಿ ನಮಗೆ ಕ್ರಾಸ್ ಬೆಲ್ಟ್ ಬರುತ್ತೆ. ಆ ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡಕ್ಕೋಸ್ಕರ ಇಲ್ಲಿ ಅರ್ಧ ಇಂಚು ಇದು ಬಟ್ಟಿ ಎಕ್ಸ್ಟ್ರಾ ನಮಗೆ ಬೇಕಾಗುತ್ತೆ. ಹಂಗಾಗಿ ಟಕ್ಸ್ ಉದ್ದ ಎಷ್ಟು ಬಂದಿರುತ್ತೆ ನೋಡ್ರಿ, ಇಲ್ಲಿಂದ ಫಸ್ಟ್ ಶೋಲ್ಡರ್ ಇಂದ ಕೆಳಗಡೆವರೆಗೂ ಟಕ್ಸ್ ಇಂದ ಉದ್ದ ನೋಡ್ಕೊಂತೀವಿ. ಅದಾದ್ಮೇಲೆ ಆ ಟಕ್ಸ್ ಹಿಡ್ದಿರ್ತೇವಲ್ಲ, ಟಕ್ಸ್ ಇಂದ ಉದ್ದ ಎಷ್ಟೈತಿ ಅದನ್ನ ನೋಡ್ಕೊಂತೀವಿ. ಅದಕ್ಕೆ ಇನ್ನ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಒಂದು ಲೈನ್ ಹಾಕ್ತೇವೆ. ಲೈನ್ ಹಾಕಿದ್ದಾದ್ಮೇಲೆ ಇವಾಗ ಈ ಕಡೆ ಸೈಡ್ ನಾವು 4 ಇಂಚಿಗೆ ಏನ್ ಮಾಡ್ಕೊಂಡಿದೀವಲ್ಲ ಅದನ್ನ ಅಲ್ಲಿಂದ ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕ್ತೇವೆ. ಲೈನ್ ಹಾಕಿದ್ದಾದ್ಮೇಲೆ ಒಳಗಡೆ ಟಕ್ಸ್ ಒಳಗಡೆ ಮತ್ತೆ ಈ ಟಕ್ಸ್ ಹಿಡಿದಿರ್ತಾರಲ್ಲ, ಈ ಟಕ್ಸಿಂದು ಬಟ್ಟಿ ಎಷ್ಟು ಹಿಡ್ದಾರ ಅನ್ನೋದನ್ನ ನೋಡ್ಕೋಬೇಕಾಗ್ತೈತಿ. ಇದು 1 ಇಂಚ್ ಇದೆ. ಈ ಕಡೆ ಸೈಡ್ 1 ಇಂಚು, ಈ ಕಡೆ ಸೈಡ್ 1 ಇಂಚ್ ಮಾರ್ಕ್ ಮಾಡ್ಕೊಂಡು ಇವಾಗ ಇಲ್ಲಿ ನಾವು ಲೈನ್ ಹಾಕಿದೀವಲ್ಲ, ಈ ಲೈನ್ ಇಂದ ಈ ಕಡೆ ಈ ತರ ಮೂಲಿ ಮೇಲೆ ಇದನ್ನ ಮಾರ್ಕ್ ಮಾಡ್ಕೋಬೇಕು. ಇದು 1 ಟಕ್ಸ್ ಆಯ್ತು. ಇದರಲ್ಲಿ ಇನ್ನ 3 ಟಕ್ಸ್ ಇದೆ. ಇವಾಗ 1 ಟಕ್ಸ್ ಅಷ್ಟೇ, ನಾವು ದೊಡ್ಡ ಟಕ್ಸ್ ಮಿಡಿಲ್ ಟಕ್ಸ್ ಇದಕ್ಕೆ ಬ್ರೆಸ್ಟ್ ಲೆಂತ್ ಅಂತಂದು ಅಂತಾರ, ಅದು ಆಯ್ತು. ಇವಾಗ ಇನ್ನ ಬಂದು 3 ಟಕ್ಸ್ ಬಂದು ಇನ್ನ ಒಂದು ಟಕ್ಸ್ ಈ ಕಡೆ ಆರ್ಮೋಲ್ದ್ ಇರುತ್ತಲ್ಲ, ಆರ್ಮೋಲ್ದು ರೌಂಡಿಂಗ್ ಇರುತ್ತೆ, ತೋಳ ಹಚ್ಚುತ್ತೇವಲ್ಲ ಆ ಕಡೆ ಸೈಡ್ ಇಂದು ಟಕ್ಸ್. ಇದನ್ನ ಈ ದೊಡ್ಡ ಟಕ್ಸ್ ಇದೆಯಲ್ಲ, ಈ ದೊಡ್ಡ ಟಕ್ಸ್ ಇಂದ ಈ ಕಡೆವರೆಗೂ ಎಷ್ಟು ಇದೆ ಅಗಲ, ಇದು ಎಷ್ಟು ಇದೆ ಅಂತ ಇದರಲ್ಲಿ ಅಳತೆ ತಗೋಬೇಕು. ಈ ತರ ಈ ಎಡ್ಜ್ ಪಾಯಿಂಟ್ ಇಂದ ಈ ಕಡೆ ಎಡ್ಜ್ ಪಾಯಿಂಟ್ ವರೆಗೂ ಇದು 2 ಇಂಚ್ ಇದೆ. ಮತ್ತೆ ಅದೇ ತರ ಈ ಕಡೆ ಸೈಡ್ ಫಿಟ್ಟಿಂಗ್ ಸೈಡ್ದು ಎಷ್ಟಿದೆ ನೋಡ್ಕೋಬೇಕು. ಮತ್ತೆ ಅದೇ ತರ ಈ ಕಡೆ ಉಕ್ಸ್ ಪಟ್ಟಿ ಸೈಡ್ದು ಎಷ್ಟಿದೆ ಅಂತ ಹೇಳಿ ಈ ತರ ನೋಡ್ಕೋಬೇಕು. ಈ ಕಡೆ ಸೈಡ್ ಇಂದ 2 ಇಂಚ್ ಇದೆ, 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಆರ್ಮೋಲ್ ರೌಂಡಿಂಗ್ ಸೈಡ್ದು ಸೈಡ್ ಫಿಟ್ಟಿಂಗ್ ಸೈಡ್ 1.5 ಇಂಚ್ ಇದೆ, ಅದನ್ನ ಮಾರ್ಕ್ ಮಾಡ್ಕೋಬೇಕು. ಈ ಕಡೆ ಸೈಡ್ 2 ಇಂಚ್ ಇದೆ, 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಸ್ಕೇಲ್ ಇಂದ ಇವಾಗ ಲೈನ್ ಹಾಕ್ಬೇಕು. ಎಲ್ಲಿವರೆಗೂ ನೀವು ಮಾರ್ಕ್ ಮಾಡ್ಕೊಂಡಿದ್ದೀರಲ್ಲ ಅಲ್ಲಿವರೆಗೂ ಸ್ಕೇಲ್ ಇಂದ ಲೈನ್ ಹಾಕ್ಬೇಕು. ನೆಕ್ಸ್ಟ್ ಇಷ್ಟು ಮಾರ್ಕ್ ಲೈನ್ ಹಾಕಿದಾದ್ಮೇಲೆ ಈ ತರ ಹಿಂಗ ಆ ಎಡ್ಜ್ ಪಾಯಿಂಟ್ ಗೆ ಈ ತರ ಹಿಂಗ ಗೀಚ್ಕೋಬೇಕು. ಒಂದ್ ಸ್ವಲ್ಪ ಗೀಚ್ಕೊಂಡಾದ್ಮೇಲೆ ಇದು ಇವಾಗ ಟಕ್ಸ್ ಮೆಜರ್ಮೆಂಟ್ ತಗೊಳ್ಳೋದು ಮೆಥಡ್. ಈ ತರ ನಾವು ಟಕ್ಸ್ ಮೆಜರ್ಮೆಂಟ್ ನ ತಗೋಬೇಕು. ಪರ್ಫೆಕ್ಟ್ ಆಗಿ ಬರ್ಬೇಕು. ನಾವು ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡ್ಬೇಕಂದ್ರೆ ಆಲ್ರೆಡಿ ನಮಗೆ ಹಳದಿ ಬ್ಲೌಸ್ ಹೆಂಗ್ ಕೊಟ್ಟಿರ್ತಾರಲ್ಲ, ಹಳದಿ ಬ್ಲೌಸ್ ನಲ್ಲಿ
ಕರೆಕ್ಟ್ ಆಗಿರೋ ಮೆಜರ್ಮೆಂಟೇ ಕೊಟ್ಟಿರ್ತಾರೆ. ಆ ಮೆಜರ್ಮೆಂಟ್ ಪ್ರಕಾರನೇ ನಾವು ಸ್ಟಿಚ್ ಮಾಡ್ಬೇಕಂದ್ರೆ ಇದು ಎಲ್ಲಾದ್ರೂ ಪ್ರತಿಯೊಂದು ನಾವು ಮೆಜರ್ಮೆಂಟ್ ತಗೊಂಡ್ ಹೋದ್ರೆ ನಮಗೆ ಇದು ಕರೆಕ್ಟ್ ಆಗಿ ಮೆಜರ್ಮೆಂಟ್ ಬರುತ್ತೆ. ನೆಕ್ಸ್ಟ್ ಇವಾಗ ಇದು ಟಕ್ಸ್ ಇಂದ ಆಯ್ತಲ್ಲ, ಈ ಕೆಳಗಡೆ ಲೈನ್ ಇದೆ ನೋಡ್ರಿ, ಬ್ಯಾಕ್ ಸೈಡ್ ಲೆಂತ್ ಇಲ್ಲಿ ಲೈನ್ ಹಾಕಿದೇವಲ್ಲ, ಈ ಲೈನ್ ಇಂದ ಇದ್ರ ಮೇಲ್ಗಡೆ ನಾವು ಕ್ರಾಸ್ ಬೆಲ್ಟ್ ಇಂದ ಅಳತಿ ತಗೋಬೇಕು. ಕ್ರಾಸ್ ಬೆಲ್ಟ್ ಇಂದ ಅಳತಿ ಯಾವ ತರ ತಗೋಬೇಕಂದ್ರೆ, ಇದು ಇವಾಗ ಉಕ್ಸಿನ್ ಮನಿ ಹಾಕಿದೆ ನೋಡ್ರಿ, ಈ ಉಕ್ಸಿನ್ ಮನಿ ಸೈಡ್ನೇ ತಗೋಬೇಕು ಅಳತಿನ. ಈ ಟಕ್ಸ್ ಕ್ರಾಸ್ ಬೆಲ್ಟ್, ಈ ಕ್ರಾಸ್ ಬೆಲ್ಟ್ ಎಷ್ಟಿದೆ ನೋಡ್ಕೋಬೇಕು. ಈ ತರ ಇದು 2.5 ಇಂಚ್ ಇದೆ. 2.5 ಇಂಚ್ ಇದ್ರೆ ಇದರಲ್ಲಿ 1 ಇಂಚ್ ಕಡಿಮೆ ಮಾಡಿ ನಾವು 1.5 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಬೇಕು. ನಿಮಗೇನಾದ್ರೂ ಇದ್ರಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಏನಾದ್ರೂ ಬೇಕಾದ್ರೆ, ಇವಾಗ ಜಸ್ಟ್ ಇದು 2.5 ಇಂಚ್ ಅಷ್ಟೇ ಇದೆ ಅಲ್ವಾ, ಇಲ್ಲಿ ನಿಮಗೆ ಈ ಕ್ರಾಸ್ ಬೆಲ್ಟ್ ಬಂದು ಇವಾಗ ಒಂದ್ 3 ಇಂಚ್ ಬೇಕಾಗ್ತೈತಿ. 3 ಇಂಚ್ ಬೇಕಾದಾಗ ಈ 3 ಇಂಚಿಗೆ ಎಲ್ಲ ಅಳತಿ ತಗೋಬೇಕು. 3 ಇಂಚಿಗೆ ಅಳತಿ ತಗೊಂಡು ಇಲ್ಲಿ 1 ಇಂಚ್ ಕಡಿಮೆ ಮಾಡಿ 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ತರ ನಿಮಗೆ ಟಕ್ಸ್ ನಿಮ್ಮ ಬ್ಲೌಸ್ ನಲ್ಲಿ ಎಷ್ಟಿರುತ್ತೆ ನೋಡ್ಕೋಬೇಕು. ಕರೆಕ್ಟ್ ಆಗಿದ್ರೆ ಅದರಲ್ಲಿ 1 ಇಂಚ್ ಕಡಿಮೆ ಮಾಡ್ಬೇಕು, ಎಲ್ಲಿ ಉಕ್ಸ್ ಪಟ್ಟಿ ಸೈಡ್. ಮತ್ತೆ ಅದೇ ತರ ಇವಾಗ ಸೈಡ್ ಫಿಟ್ಟಿಂಗ್ ಸೈಡ್ ಈ ತರ ಅಳತಿ ತಗೋಬೇಕು. ಇದರಲ್ಲಿ 2 ಇಂಚ್ ಇದೆ ಅಲ್ಲ, 2 ಇಂಚ್ ಅಂದ್ರೆ ಇಲ್ಲಿ 1 ಇಂಚು ಕಡಿಮೆ ಮಾಡಿ ಈ ಕಡೆ ಕೂಡ ಮಾರ್ಕ್ ಮಾಡ್ಬೇಕು. 1 ಇಂಚ್ ನಿಮಗೆ ಇಲ್ಲಿ ಇನ್ನೊಂದ್ ಸ್ವಲ್ಪ ಜಾಸ್ತಿ ಬೇಕು. ಕ್ರಾಸ್ ಬೆಲ್ಟ್ ಅಂದ್ರೆ 2 ಇಂಚ್ ಇದೆ ಅಂದ್ರೆ ಇವಾಗ 2.5 ಇಂಚ್ ನಿಮಗೆ ಬೇಕಾಗ್ತೈತಿ. ಅಲ್ಲಿ ಮತ್ತೆ 1 ಇಂಚ್ ಎಷ್ಟೇ ಬಂದಿರ್ಲಿ ಅದರಲ್ಲಿ 1 ಇಂಚ್ ಕಡಿಮೆ ಮಾಡ್ಬೇಕು. 1 ಇಂಚ್ ಕಡಿಮೆ ಮಾಡಿ ಇಲ್ಲಿ ಇದನ್ನ ಮಾರ್ಕ್ ಮಾಡ್ಬೇಕು. ಸೈಡ್ ಫಿಟ್ಟಿಂಗ್ ಸೈಡ್, ಇದು ಸೈಡ್ ಫಿಟ್ಟಿಂಗ್ ಸೈಡ್ ಅಂತಾರೆ, ಇದು ಉಕ್ಸ್ ಪಟ್ಟಿ ಸೈಡ್ ಅಂತಾರೆ. ಇವಾಗ ಈ ಟಕ್ಸ್ ಹಿಡಿದಿರ್ತೇವಲ್ಲ, ಈ ಟಕ್ಸ್ ಇಂದ ಮಾರ್ಕ್ ಮಾಡಿದೀವಿ. ಈ ಎಡ್ಜ್ ಪಾಯಿಂಟ್ ಇರುತ್ತಲ್ಲ, ಈ ಎಡ್ಜ್ ಪಾಯಿಂಟ್ ಗೆ ಇದನ್ನ ಈ ತರ ಕ್ರಾಸ್ ಮೇಲೆ ಲೈನ್ ಹಾಕ್ಬೇಕು. ಇದೇ ತರ ಸೇಮ್ ಈ ಕಡೆ ಕೂಡ ಈ ತರ ಲೈನ್ ಹಾಕ್ಬೇಕು. ಲೈನ್ ಹಾಕಿದ್ದಾದ್ಮೇಲೆ ಇದು ಇಷ್ಟ ಆಯ್ತು. ಇವಾಗ ಕ್ರಾಸ್ ಬೆಲ್ಟ್ ಇಂದ ಜಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೇವೆ ಅಷ್ಟೇ, ಬಟ್ ನಾವು ಕ್ರಾಸ್ ಬೆಲ್ಟ್ ನ ಇನ್ನ ಇದರಲ್ಲಿ ಕಟ್ ಮಾಡಿಲ್ಲ. ಈ ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನ ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾ ಕ್ರಾಸ್ ಬೆಲ್ಟ್ ನ ಹೇಳ್ಕೊಡ್ತೀನಿ. ಇಷ್ಟನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಇದನ್ನ ಎಲ್ಲ ಹಾಕಿ ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ಬಂದು ಇದು ನೋಡ್ರಿ, ನೆಕ್. ಈ ನೆಕ್ ನ ನಾವು ಇವಾಗ ಆಲ್ರೆಡಿ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಎಷ್ಟು ಅಗಲ ಬೇಕು ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ಇದ್ರ ಮೇಲೆನೆ ನಾವು ಕಟ್ ಮಾಡಿದ್ರೆ ಏನಾಗುತ್ತೆ, ನಾವು ಬಟ್ಟಿ ಹೊಲದಾದ್ಮೇಲೆ ಇದು ಇನ್ನ 1/4 ಇಂಚ್ ನಮ್ಗೆ ಹೊರಗಡೆ ಹೋಗುತ್ತೆ, ಅಂದ್ರೆ ಅಗಲ ಜಾಸ್ತಿ ಬರುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಇದ್ರ ಒಳಗಡೆ 1/4 ಇಂಚ್ ಒಳಗಡೆ ನಾವು ನೆಕ್ ಶೇಪ್ ನ ಮಾರ್ಕ್ ಮಾಡ್ಕೋಬೇಕು. ಈ ತರ 1/4 ಇಂಚ್ ಒಳಗಡೆ ಮಾರ್ಕ್ ಮಾಡ್ಕೊಂಡಾಗ ಏನಾಗ್ತೈತಿ, ನಮ್ದು ಸ್ಟಿಚಿಂಗ್ ಆದ್ಮೇಲೆ ಹೊಲಿಯೋದೆಲ್ಲ ಮುಗಿದ್ಮೇಲೆ ಇದು ಕರೆಕ್ಟ್ ಆಗಿ ಈ ಲೈನ್ಗೆ ಏನ್ ನಾವು ಮಾರ್ಕ್ ಮಾಡಿದ್ವಲ್ಲ ಆ ಲೈನ್ಗೆ ಬರುತ್ತೆ. ಇದು ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡುವಂತ ಮೆಥಡ್, ಮತ್ತೆ ಟಕ್ಸ್ ಗಳನ್ನೆಲ್ಲ ಮೆಜರ್ಮೆಂಟ್ ಮಾಡುವಂತ ಮೆಥಡ್. ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟೆಲ್ಲ ಮಾರ್ಕಿಂಗ್ಸ್ ಆದ್ಮೇಲೆ ಇವಾಗ ನಾವು ಎಲ್ಲಿ ಕ್ರಾಸ್ ಬೆಲ್ಟ್ ಗೆ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಬ್ಯಾಕ್ ಸೈಡ್ ಲೆಂತ್ ಇಂದ ಕ್ರಾಸ್ ಬೆಲ್ಟ್ ಗೆ ಮಾರ್ಕ್ ಮಾಡ್ಕೊಂಡಿದೀವಿ, ಅಲ್ಲಿ ನಾವು ಕಟ್ ಮಾಡ್ಬೇಕು. ಇದು ನಾರ್ಮಲ್ ಬ್ಲೌಸ್ ಆದ್ರೂ ಅಷ್ಟೇ ಇರುತ್ತೆ, ಲೈನಿಂಗ್ ಹಾಕಿ ಹೊಲಿಯೋ ಬ್ಲೌಸ್ ಆದ್ರೂ ಅಷ್ಟೇ ಇರುತ್ತೆ. ಬಟ್ ಇದರಲ್ಲಿ ನಾರ್ಮಲ್ ಬ್ಲೌಸ್ ನಲ್ಲಿ ಚೇಂಜ್ ಬರೋದು ಏನಂದ್ರೆ, ಒಂದೇ ಒಂದು ಚೇಂಜ್ ಬರೋದು, ಈ ಇದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೊಳುವಾಗ ಇಲ್ಲಿ 1/4 ಇಂಚ್ ಅಷ್ಟು ನಾವು ಕಡಿಮೆ ಮಾಡಿ ಇಲ್ಲಿ ಮೆಜರ್ಮೆಂಟ್ ಮಾಡ್ಬೇಕಾಗ್ತೈತಿ. ಯಾಕಂದ್ರೆ ಇದು ನಾರ್ಮಲ್ ಬ್ಲೌಸ್ ನಲ್ಲಿ ಬಟ್ಟಿ ಸ್ವಲ್ಪ ಈಸ್ತಾ ಇರುತ್ತೆ, ಅದಕ್ಕೆ ಲೈನಿಂಗ್ ಇರಂಗಿಲ್ಲಲ್ಲ, ಈಸ್ತಾ ಇರುತ್ತೆ. ಹಂಗಾಗಿ 1/4 ಇಂಚು ಕಡಿಮೆ ಮಾಡ್ಬೇಕಾಗುತ್ತೆ. ಇಷ್ಟಾದ್ಮೇಲೆ ಇದನ್ನ ಕಟ್ಟಿಂಗ್ ಮಾಡ್ಬೇಕು. ಇದರಲ್ಲಿ ನಾನಿವತ್ತು ಮುಂದಿನ ಭಾಗದ್ದು ಶೇಪ್ ಏನು ತೆಗಿತಾ ಇಲ್ಲ. ಬ್ಲೌಸ್ ನಲ್ಲಿ ಮುಂದಿನ ಭಾಗದ ಶೇಪ್ ತೆಗಿತಾರಲ್ಲ ಆ ತರ ಶೇಪ್ ಏನು ತೆಗಿತಾ ಇಲ್ಲ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮಗೆ ಅದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಆ ಶೇಪ್ ತೆಗೆಯೋದು ಯಾವ ತರ ಅನ್ನೋದನ್ನ ಹೇಳ್ಕೊಡ್ತೇನೆ. ಯಾಕಂದ್ರೆ ಇವತ್ತಿನ ಈ ಬ್ಲೌಸ್ ನಲ್ಲಿ ನನಗೆ ಇದು ಶೇಪ್ ಬೇಡ, ನಾನು ಹಂಗಾಗಿ ಇದನ್ನೇನು ಶೇಪ್ ತೆಗಿತಾ ಇಲ್ಲ. ನೆಕ್ಸ್ಟ್ ಈ ಕಡೆ ಸೈಡ್ ನೋಡ್ರಿ, ಈ ಸ್ಟ್ರೇಟ್ ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ, ಈ ಸ್ಟ್ರೇಟ್ ಲೈನ್ಗೆ ಇದನ್ನ ಕಟ್ ಮಾಡ್ಕೋಬೇಕು. ಲಾಸ್ಟ್ ಒನ್ ನೆಕ್ ಕಟಿಂಗ್ ಮಾಡೋದು. ನಾನು ಒಳಗಡೆ ಮಾರ್ಕ್ ಮಾಡಿದ್ದೀನಿ ನೆಕ್ ಶೇಪ್, ಒಳಗಡೆ ಕಟ್ ಮಾಡ್ತಾ ಇದ್ದೇನೆ. ಲೈನ್ ಬಂದು ಇಲ್ಲಿದೆ, ನಾನು ಕಟ್ ಮಾಡಿದ್ದು ಇಲ್ಲಿ. ಇಷ್ಟಾದ್ಮೇಲೆ ಇವು ಎಲ್ಲ ನಾವು ಟಕ್ಸ್ ಎಲ್ಲ ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ, ಈ ಟಕ್ಸಿಗಳಿಗೆಲ್ಲ ಈ ತರ ಒಂದ್ ಸ್ವಲ್ಪ ನಾಚ್ ಹಾಕೋಬೇಕು.
ನಾಚ್ ಹಾಕೊಂಡ್ರೆ ನಾವು ಬ್ಲೌಸ್ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಈಸಿ ಆಗುತ್ತೆ ನಮಗೆ. ಇದು ಬಂದು ಫ್ರಂಟ್ ಸೈಡ್ ಪಾರ್ಟ್, ನೆಕ್ ಮಾರ್ಕಿಂಗ್ ಮಾಡೋದು ಮತ್ತೆ ಟಕ್ಸ್ ಗಳೆಲ್ಲ ಮಾರ್ಕಿಂಗ್ ಮಾಡೋದು. ಕ್ರಾಸ್ ಬೆಲ್ಟ್ ನ ಮಾರ್ಕ್ ಮಾಡಿ, ಕ್ರಾಸ್ ಬೆಲ್ಟ್ ಇಂದು ಕಟ್ಟಿಂಗ್ ಬೇರೆ ಇರುತ್ತೆ, ಬಟ್ ಕ್ರಾಸ್ ಬೆಲ್ಟ್ ಮಾರ್ಕ್ ಮಾಡಿ ಇದನ್ನೆಲ್ಲ ಮಾರ್ಕ್ ಮಾಡಿ ಕಟ್ ಮಾಡೋದು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು ಮತ್ತೆ ಸ್ಲೀವ್ಸ್ ಕಟಿಂಗ್ ಮಾಡೋದು, ಇವು ಎರಡನ್ನು ಹೇಳ್ಕೊಡ್ತೀನಿ. ಅಂದ್ರೆ ನಿಮಗೆ ಒಂದು ಬ್ಲೌಸ್ ಇಂದ ಕಟಿಂಗ್ ಇಂದು ಕಂಪ್ಲೀಟ್ ಆಗುತ್ತೆ, ಮತ್ತೆ ನಿಮಗೆ ಸ್ಟಿಚಿಂಗ್ ಕೂಡ ಅರ್ಥ ಆಗುತ್ತೆ. ಇದು ಬ್ಯಾಕ್ ಸೈಡ್ ಪಾರ್ಟ್, ಇದು ಫ್ರಂಟ್ ಸೈಡ್ ಪಾರ್ಟ್. ಇವತ್ತಿಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ, ಮತ್ತೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ರಿ. ನಿಮ್ಗೆ ಏನ್ ನಮ್ಮ ಚಾನೆಲ್ ಬಗ್ಗೆ ಏನ್ ಅನ್ಸುತ್ತೆ, ಮತ್ತೆ ನಾನು ಹೇಳ್ಕೊಡೋ ವಿಡಿಯೋಸ್ ನಿಮ್ಗೆ ಏನ್ ಅರ್ಥ ಆಗ್ತಾ ಇದೆಲ್ಲ, ಇಷ್ಟ ಆಗ್ತಾ ಇದೆ ಅನ್ನೋದನ್ನ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡೋಣ. ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಇವತ್ತಿನ ವಿಡಿಯೋ ನೋಡಿದ್ದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್.